ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಅಲ್ಲಮಪ್ರಭು ಪಾಟೀಲ ತರಾಟೆಗೆ ತೆಗೆದುಕೊಂಡರು. ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಗೆ ಅಪೂರ್ಣ ಹಾಗೂ ಅಸಮರ್ಪಕ ಮಾಹಿತಿಯೊಂದಿಗೆ ಆಗಮಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕರು, ಪೂರ್ಣ ವರದಿ ಇಲ್ಲದೆ ಸಭೆ ನಡೆಸುವುದರಲ್ಲಿ ಅರ್ಥವಿಲ್ಲ. ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಾಸಕ ಅಲ್ಲಮಪ್ರಭು ಪಾಟೀಲ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಮಗ್ರ ಮಾಹಿತಿ ನೀಡದೆ ಸಭೆ ನಡೆಸುವುದಕ್ಕೆ ಅರ್ಥವಿಲ್ಲ ಎಂದು ಶಾಸಕ ಎಚ್ಚರಿಸಿದರು. ಕೆಲವು ಕಾಮಗಾರಿಗಳ ಬಗ್ಗೆ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವುದಾಗಿ ಹೇಳಿದ ಶಾಸಕರು, ತಪ್ಪು ಮಾಹಿತಿ ನೀಡಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಪಿಡಿಒಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ತಾಲ್ಲೂಕು ಪಂಚಾಯಿತಿ ಇಒ ಎಂಡಿ ಸೈಯದ್ ಪಟೇಲ್ ಅವರು, 1 ವಾರ ಮೊದಲೇ ಪ್ರಗತಿ ವರದಿ ನೀಡುವಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದರು. ಕೆಲಸ ಮುಗಿದವು ಇನ್ನೂ ಬಂದಿಲ್ಲ ಅಂತಲ್ಲ, ನೀವೇ ನಿಮ್ಮ ಇಂಜಿನಿಯರೇ ಕೆಲಸ ಮಾಡಿ ಮುಗಿಸೋಣ. ಯಾವೆಲ್ಲ ಕಂಪ್ಲೀಟ್ ನೀವು ಮಾಡ್ಕೊಟ್ಟಿದ್ರೆ ಏನೇನು ಸ್ಕೀಮ್ ಬಂದವ ಅದು ಕೆಡಿಪಿದಾಗ ನಮ್ಮ ಗಮನಕ್ಕೆ ಬರ್ಬೇಕು. ಮಾಡೋ ಕೆಲಸ ಈಗ ಸಾಹೇಬರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಇದ್ದು ಮತ್ತೆ ಡೈರೆಕ್ಟರ್ ಮಿನಿಸ್ಟರ್ ಸಾಹೇಬ್ ಇದಕ್ಕೆ ಹೋಗ್ತದೆ. ಸಾಹೇಬ್ರು ಏನು ಹೇಳ್ತಾರೆ, ಎಲ್ಲ ರಿಪೋರ್ಟು ಡಿಟೇಲ್ ರಿಪೋರ್ಟ್ ಕಂಪಲ್ಸರಿ ಕೊಡ್ಬೇಕು. ಈಗ MP ಆಡೋದಿಲ್ಲ, MLA ಆಡೋದಿಲ್ಲ, ಮತ್ತೆ DM ಸರ್ ನಿರ್ದೇಶನ ಅಧಿಕಾರಿಗಳು ಮತ್ತೆ ನಿಮ್ಗೆ ಯಾವ ರೊಕ್ಕನೇ ಕೊಟ್ಟಿಲ್ಲ. 25 ಕೋಟಿ ಸಿಎಂ ಏನು ಬಂದಿಲ್ಲ. ಎಲ್ಲ ಎಸ್ಟಿಮೇಟ್ ಇದ್ದಾಗ ಹಿಂದೆ 25 ಕೋಟಿ ಹಿಂದಿನ ಯಾವ್ದು ನಾವು ರಿವ್ಯೂ ಮಾಡಿದಾಗ ಎಲ್ಲ ಕಂಪ್ಲೀಟೆಡ್ ಅಂತ ಯಾವ ನೇಮಕ ಹಾಕಿಲ್ಲ ನೋಡಿ. ಅರ್ಜಾಪುರ ಅಂದ್ಬಿಟ್ಟಿಲ್ಲ, ಸಿಎಂ ಬರ್ತಾನೆ ಹೋರಿ ಹಿಂದಿನ ತನ ಈಗ ಮಾಡ್ತಂದ್ರೆ ಆಗಲ್ಲ. ಪೂರ ಏನು ಬಂದ್ರೆ ಏನು ಜಡ್ ಏನಪ್ಪ ಅಂದ್ರೆ ಮೇಂಟೆನೆನ್ಸ್ ಅಮೌಂಟ್ ಹಿಡ್ಕೊಂಡು ರಾಜ್ಯಸಭಾ ಮೆಂಬರ್ದು, MP ಯಾರ್ದು, MLA ಯಾರ್ದು, ಅಧ್ಯಕ್ಷರ ವಿವೇಚನೆ ಇದೆ. KKRB ಮಿನಿಸ್ಟ್ರಿ ಮ್ಯಾಕ್ರೋ ನಾವೆಲ್ಲ ಮ್ಯಾಕ್ರೋ ಮೈಕ್ರೋ ಎಲ್ಲ A to Z ಏನಂತಂದ್ರೆ ಮುಖ್ಯವಾಗಿ ಅವ್ರು ಏನು ಡೇಟ್ ಕೊಟ್ರ ಡೇಟ್ ತರಬೇಕು. ಸುಮಾರು 10 ವರ್ಷ ಆಯ್ತು. ಯಾರು ಮಾಡತ್ರ ಏನದ 10 ವರ್ಷ ಆಯ್ತು. ಕಲಬುರಗಿ ಟೌನ್ ಅಂತ ಏನಿದೆಯಲ್ಲ, ಸಮುದಾಯ ಭವನ ಅಂತ ಹಾಕಿದ್ರಲ್ಲ, ಕಳೆದ 10 ವರ್ಷದಿಂದ ಇದು ಒಂದನೇ ಮಾಡಿ ಅಂತಾನೆ ತೋರಿಸ್ತಾ ಇದ್ದೀರಾ. ಒಂದೇ ಮಾಡಿ ಪ್ರಗತಿ ಅಷ್ಟೇ. ಏಜೆನ್ಸಿ ಸಮುದಾಯ ಭವನ ಏನು ನೋಡಿರಿ ನೋಡಿಲ್ಲ. ಹತ್ತುಗುಂತ ಬಿಲ್ಡಿಂಗ್ ಆಗ್ಯದ ನೀನ ಸ್ಟಾರ್ಟ್ ಆಗಿರೋದು ಬರ್ತಿದ್ವಿ. ಹಿಂಗೆಲ್ಲ ತಪ್ಪು ಮಾಹಿತಿ ಕೊಡಬಾರ್ದು. ಮೀಟಿಂಗ್ ಅಂತ ಮೂರು ಹೇಳ್ಕೊಡಪ್ಪ. ಯಾರೇ ನಾಲ್ಕು ಅವ್ರನ್ನ ಪೂರ್ಣ ಬಂದಿದ್ದೀನಿ ಹತ್ತುಗುಂತಾಗ ಹೋಗ್ಬೇಕು. ಏನಾಗಿದೆ ನಾನು ಕರೆಕ್ಟ್ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಹಿಂದ್ರೆ ನೋಡು. ಹಿಂಗಂದ್ರೆ ಹುಡುಗಿ ಅಂತೀವಿ. ನಾನೇ ತಿರ್ಗಾಡಿ ಆರ್ಡರ್ ಮಾಡಿಸಿ DC ಬಳಿ ಕೂತು ಆರ್ಡರ್ ಮಾಡಿ ತಹಸೀಲ್ದಾರ್ ಬಳಿ ಕಳಿಸಿದ್ರು. ನಿಮ್ ಕಾಟಾಚಾರ ಕಳಿಸಿದ್ರೆ ಕಾಟಾಚಾರ ಬಂದು ರಿಪೋರ್ಟ್ ಕೊಟ್ಟಿರೋದು ಏಜೆನ್ಸಿ ಅವ್ರ ಕಡೆ ನಾವು ನೋಡಿವಂತ ಇವ್ರು ಹೇಳ್ತಾರೆ. ಬಟ್ ಇರೋದು ಅದೇ ಇದೆ ರಿಪೋರ್ಟ್. ಏಜೆನ್ಸಿ ಅವ್ರಿಗೆ ನಮ್ಗೆ ಗೊತ್ತಾಗಿರೋದು. ಕರೆಕ್ಟ್ ಮಾಡ್ಬಿಟ್ಟು ಏಜೆನ್ಸಿ ನಾವು ಏಜೆನ್ಸಿ ಮೀಟಿಂಗ್ ಮಾಡ್ತೀವಿ. 22 ಅಮೌಂಟ್ ಏನಾದ್ರು ಅದೇನ ರಿನ್ಯೂ ಮಾಡ್ಕೊಂಡು ಏನು SCB KSP ಮಾಡಾಕ ಮೀಟಿಂಗ್ ನಾವು ಮಾಡಬೇಕಾದಾಗ ಇವೇ ಡಿಸ್ಕಷನ್ ಆಗ್ತಾವ್ರಿ. ನೀವು ಅವಾಗ ಕರೆಕ್ಟ್ ಆಗಿ ಈಗ ಸಂಬಂಧಪಟ್ಟಂತೆ ಏಜೆನ್ಸಿಗಳಿಂದ ರಿಪೋರ್ಟ್ ತಗೊಳ್ಳೋದು ನಿಮ್ಮ ಜವಾಬ್ದಾರಿ. ಈಗ ನೀವು ಕರೆಕ್ಟ್ ರಿಪೋರ್ಟ್ ಕೊಡಲಿಲ್ಲ ಅಂತಂದ್ರೆ ಈ 4 ವರ್ಷ ಆಯ್ತು. ಇನ್ನ 12 ಲಕ್ಷ ಖರ್ಚು ಮಾಡ್ಲಿಕ್ಕೆ ಆಗಲ್ಲ. ಈ MLA ಕೇಳ್ಕೊಂಡು ಕೂತ್ರೆ 2 ದಿನ ಆದ್ರೆ ನೀವು ಏನೇನು ಪ್ರೋಗ್ರಾಮ್ ನಮಗೆ ಹೆಣ್ಣು ಕೂತಿನ MLA ಆಗಿರೋದು ಆಟ್ಯಾವ ನಾಳೆ ಮುಗಿ ಮುಂದೆ ಕಂಪ್ಲೀಟ್ ಆಗ್ಬಿಟ್ರೆ ಕ್ಲಿಯರ್ ರಿಪೋರ್ಟ್ ಅಪ್ಡೇಟ್ ಮಾಡ್ತೀವಿ. ಎದಕ್ಕೆ ಮಾಡಿ ಮೀಟಿಂಗ್ ಮಾಡೋದಾಗ ಅರ್ಥ ಏನದ ನಾಳೆ ಮುಂದೆ ಎಫೆಕ್ಟ್ ಆಗ್ತದೆ. ಮುಂದೆ ನಮ್ದು ಒಳ್ಳೆಯ ಪ್ರಥಮ ದುರುಪಯೋಗ ಮಾಡ್ಕೊಬಾರ್ದು. ಸರಿ ಅಲ್ಲ. ಎಷ್ಟು ಸಲ ಹೇಳದೆ ಆ 100 ಮಕ್ಕಳಿಗಿಂತ ಹೆಚ್ಚು ಭಾಳ 10 ಮಂದಿ ಮಕ್ಕಳು ಇರ್ತಾರೆ. ಗೋಂಚಾಗ ಒಂದು 100ಕ್ಕೆ 100 ಹೆಚ್ಚು ನೋಡಿರಿ. ಇಲ್ಲಿ ಎಲ್ಲಿ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಸಭಾದಾಗ 100 ಮಂದಿ ಇರ್ಬೇಕು. 200 ಮಂದಿ ಇನ್ನೂ 100 ಮಂದಿಗೆ ಎಲ್ಲಿ ಬಂದಿಸ್ತೀವಿ ಸರ್. ಆ ಕೆಪಾಸಿಟಿ ನಮ್ಮ ರೂಮ್ಗಳ ಸಂಖ್ಯಾಬಲ ಇದ್ರೆ ಮಾತ್ರ ತಗೋತೀವಿ ಅಂದ್ರೆ ತಗೊಳ್ಳೋದು ಸರ್ ನಾವು.
ಅಲ್ಲಿ ಅಷ್ಟು ಅಕಾಮಿಡೇಷನ್ ಇದ್ದಾಗ ಮಾತ್ರ ತಗೋತೀವಿ ಸರ್, ಇಲ್ಲಾಂದ್ರೆ ತಗೊಳ್ಳೋದು, ಇಲ್ಲಾಂದ್ರೆ ಇಲ್ಲ ಅಂತ ಕಳಿಸ್ತೀವಿ ಸರ್. ವ್ಯವಸ್ಥೆ ಏನಿಲ್ಲ. ಅಲ್ಲಿ ರೂಮ್ ಅವೈಲಬಿಲಿಟಿ ಇರ್ತದ, ಇರ್ತದೆ ತಗೊಂಡಿರ್ತೀವಿ ಸರ್ ಮೀಟಿಂಗ್ ನಾವು. ಬಟ್ ಇಲ್ಲಿ ಮಂಜೂರಾತಿ ಆಗಿರೋದು ಬರೀ 100 ಯಾಕೆ ಮಂಜೂರಾತಿ 200 ಮಾಡ್ಬೋದಾಗಿತ್ತು. ಸ್ಟಾರ್ಟಿಂಗ್ ಸ್ಯಾಂಕ್ಷನ್ ಮಾಡಿದ್ರೆ ನಾವು ಕೊಡೋದು ನಾವು 100 ಸಂಖ್ಯೆ ಬರ್ತಂತ ಕೊಟ್ಟಿರ್ತಾರೆ ಸರ್. ನಂತರ ಕಲಬುರಗಿದಂತ ಹಿಂದಿ ಪ್ರಚಾರ ಇದ್ರಿಗೆ 100 ಮಂದಿ ಬಂದು 300 ತಗೊಂಡಿರಿ, 350 ತಗೊಂಡಿರಿ. 350 ಮಕ್ಕಳಿಗೆ ವಸತಿ ಸೌಲಭ್ಯ, ಊಟದ ವ್ಯವಸ್ಥೆ, ಬಟ್ಟಿ ಬರಿ ಸಾಲ ಎಲ್ಲ ಏನು ಇಮಿಡಿಯೇಟ್ ಒಂದು ಬೂತದ, ನಿನ್ ರಿಪೋರ್ಟ್ ಹೋಗ್ತಾ ಬರ್ತದ, ಏನದ ಇಲ್ಲ ಅಲ್ಲಿ ಇದೆ ಸರ್. ಅನುಕೂಲ ಕ್ಲಾಸ್ ಹತ್ರ ನಮ್ಮ ಹಾಸ್ಟೆಲ್ ಇದೆ ಸರ್, 4 ಅಂತಸ್ತಿನ ಹಾಸ್ಟೆಲ್ ಇದೆ ಸರ್, ದೊಡ್ಡ ಬಿಲ್ಡಿಂಗ್ ಇದೆ ಸರ್. ಅಲ್ಲಿ ಅಕಾಮಿಡೇಷನ್ 12ನೇ ತಾರೀಕು ಮುಂಜಾನೆ ನಾನು ಹೋಗೋಣ ಸರ್, ವಿಸಿಟ್ ಹೋಗೋಣ ಸರ್. ಇಲ್ಲಿ ಏನಲ್ಲ ಕನ್ವಿನ್ಸ್ ಮಾಡಿ ಸರ್ವೆ ಮಾಡಿಸಿ ಚಾರ್ಜ್ ಆದ್ರೆ ಕನೆಕ್ಟಿವಿಟಿ ರೋಡ್ ಆಗಿ ಈಗ ಮೇಂಟೆನೆನ್ಸ್ ಈಗ 4 ವರ್ಷ ಆಗಿದೆ ಕಡಿತಾ ಇದೆ. 5ನೇ ವರ್ಷ ಮೇಂಟೈನ್ ನಿರ್ವಹಣೆ ಮಾಡಿ 5ನೇ ವರ್ಷ ಮತ್ತು 2 ನಲ್ಲಿ ಇರೋದ್ರಿಂದ 5 ಮಿನಿಸ್ಟರ್ಸ್ ಅವರ ಕಡೆ ಹೋಗಿದೆ. ಸರಿಯಾದ ಹಿಂದಿನ CM ಕಂಪ್ಲೀಟ್ ಆಗಲಾರ್ದು ಯಾವ ಕಂಪ್ಲೀಟ್ ಮಾಡಿದ್ರು, ಕಂಪ್ಲೀಟ್ ಆಗೈತೆ ಕಂಪ್ಲೀಟ್ ಆಗಿದೆ. ಕಟ್ಟಿಮೆ ಇಲ್ಲ ಗುರುನಂಜೆ ಸ್ಟಾರ್ಟ್ ಆಗಿರೋದಂತಿ ಅಲ್ಲ ಟಾಪ್ ಆಗಿದೆ. ಮುಂದಿಂದ ಅದು 200 ಬಿಟ್ಟರೆ ಮತ್ತೆ ಮುಂದಿಂದೆಲ್ಲ ಮಾಡ್ಕೊಂಡಿದ್ರು. ಬಾಳೆಗಾವದಿಂದ ಬೆಂಗಳೂರಿಗೆ ಹೋಗಿದ್ದೆ ಹೌದಾ. ಹೊರದಾಗಿ ಈಚೆ ಕಡೆನೂ ಹಳದ ಕಡೆ ಕೊಡ್ತೀನಿ ಅಂತ, ಈಚೆ ಕಡೆ ಕೊಡ್ತೀನಿ ಅಂತ ಆ ನಡುವಲ್ಲಿ ನಾ ತೋರಿಸಿ ಬಂದಿದ್ದೆ. ಕ್ಲಿಯರ್ ಮಾಡ್ಲತ್ತಿದೆ ರಾತ್ರಿ ಸರ್ವರಿ ಖರ್ಚಿ 1-2 ದಿನ ಆಗಲಿಲ್ಲ. ನಾನು ಏನಮ್ಮ ಹೇಳೋದು, ಹಾಂ ಸುಮ್ಮನೆ ಪೆಂಡಿಂಗ್ ಬಂದು ಅಂತ ಬಿಸ್ಲಾಗಿ 2 ತಾಸು ಹಾಕಿ ಕೊಡ್ತೀನಿ. ಇನ್ನೂ ಸ್ಟಾರ್ಟ್ ಇಲ್ಲ ಅಂದಾಗ